ಎವ್ರಿವನ್, ಇವತ್ತು ನಾನು ನಿಮಗೆ ತಂದೂರಿ ಕಾರ್ನ್ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನಾರ್ಮಲ್ ಆಗಿ ಕಾರ್ನ್ ಬಾಯ್ಲ್ ಮಾಡಿ ಎಲ್ಲರೂ ತಿಂತೀರಾ. ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಈಗಂತೂ ಸ್ವೀಟ್ ಕಾರ್ನ್ ಸೀಸನ್ ನಡೀತಾನೆ ಇದೆ, ಎಲ್ಲರ ಮನೆಯಲ್ಲೂ ಕಾರ್ನ್ ಅವೈಲೇಬಲ್ ಇದ್ದೇ ಇರುತ್ತೆ. ಸೊ ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಪ್ಯಾನ್ನಲ್ಲಿ ನೀರನ್ನು ಬಾಯ್ಲ್ ಮಾಡಿದ್ದೀನಿ. ಅದಕ್ಕೆ 3 ಕಾರ್ನ ಹಾಕಿ 1 ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿ 5 ರಿಂದ 10 ನಿಮಿಷ ಬಾಯ್ಲ್ ಮಾಡ್ತಾ ಇದ್ದೀನಿ. ನೀವು ಕುಕ್ಕರಲ್ಲಿ ಬಾಯ್ಲ್ ಮಾಡೋದಾದರೆ 1 ವಿಷಲ್ ತಗೊಂಡ್ರೆ ಸಾಕು. ಬೌಲ್ಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನು ಹಾಕ್ತಾ ಇದ್ದೀನಿ. ಮೊಸರು ಆದಷ್ಟು ದಪ್ಪ ಇದ್ರೇ ಒಳ್ಳೆಯದು. ಜೊತೆಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಪಿಂಕ್ ಸಾಲ್ಟನ್ನು ಹಾಕ್ತಾ ಇದ್ದೀನಿ. ಮತ್ತು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್, 1/4 ಚಮಚ ಅರಿಶಿನ ಪೌಡರ್, ಜೊತೆಗೆ 1 ಟೇಬಲ್ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್. ನಿಮಗೆ ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ. ಇದಕ್ಕೀಗ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿ. ಮಸಾಲೆನ ಸ್ವೀಟ್ ಕಾರ್ನ್ಗೆ ಹಚ್ಕೊಳ್ಳೋಣ. ಒಂದು ಬ್ರಷ್ ತೊಗೊಂಡು ತಿಕ್ಕಾಗಿ ಈ ಪೇಸ್ಟ್ನ ಹಾಕ್ಕೋಬೇಕು. ಪೇಸ್ಟ್ನ ಯಾವತ್ತೂ ತೆಳು ಮಾಡ್ಕೋಬೇಡಿ, ಕೋಟಿಂಗ್ ದಪ್ಪ ಇದ್ರೇ ಚೆನ್ನಾಗಿ ಬರೋದು. ಇದೇ ರೀತಿ ನಾನು 2 ಕಾರ್ನ್ಗೂ ಮಸಾಲೆನ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಇದರಲ್ಲಿ ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಕೋಟಿಂಗ್ ಕೂಡ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಇದರಿಂದ ಕಾರ್ನ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸ್ಟ್ಯಾಂಡ್ ಮೇಲೆ ಕಾರ್ನ್ನ ಇಟ್ಟು ಬ್ಲ್ಯಾಕ್ ಚುಕ್ಕಿ ಚುಕ್ಕಿ ಬರೋ ಥರ ಎರಡೂ ಕಡೆನೂ ಸುಡಬೇಕು. ಸ್ಟ್ಯಾಂಡ್ ಇಲ್ಲಾಂದರೆ ಡೈರೆಕ್ಟಾಗಿ ಕೂಡ ಸುಡ್ಬೋದು. ಇದಕ್ಕೆ ಮೇಲೆ ಸ್ವಲ್ಪ ಈಗ ಆಯಿಲಿಂದ ಬ್ರಷ್ ಮಾಡ್ತಾ ಇದ್ದೀನಿ. ಬಿಸಿ ಇರುವಾಗಲೇ ಕಾರ್ನ್ ಮೇಲೆ ಲೆಮನ್ ಜ್ಯೂಸ್ ಹಾಕ್ತಾ ಇದ್ದೀನಿ. ಇದರಿಂದ ಕಾರ್ನ್ ಹುಳಿ ಹುಳಿಯಾಗಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದ್ರ ಮೇಲೆ ಸ್ವಲ್ಪ ಚಾಟ್ ಮಸಾಲಾನ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ. ಗಾರ್ನಿಷಿಗೆ ಸ್ವಲ್ಪ ಕೊರಿಯಂಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಮಳೆನ ಟೈಮಲ್ಲಿ ಬಿಸಿ ಬಿಸಿ ತಂದೂರಿ ಕಾರ್ನ್ ಮಾಡಿದರೆ ಯಾರು ಬೇಡ ಅಂತಾರೆ ಹೇಳಿ. ಮಾಡೋರು ಕೂಡ ಇದನ್ನು ತಿನ್ಬೋದು. ಸೊ ನೀವು ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಹೇಳಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ.